ಶ್ರೀಲಂಕಾ ವಿರುದ್ಧ ಮೊದಲ ಟೆಸ್ಟನ್ನು ಕಂಫರ್ಟೇಬಲಿ ಟೀಮ್ ಇಂಡಿಯಾ ಗೆದ್ದಿದೆ. ಒಂದಷ್ಟು ಇನ್ಸಿಡೆಂಟ್ಸ್ ಮೊಮೆಂಟ್ಸ್ ಬಗ್ಗೆ ನಿಮಗೆ ಹೇಳಲೇಬೇಕು. ಎಸ್ಪೆಷಲಿ ಯಶಸ್ವಿ ಜೈಸ್ವಾಲ್ ಹಾಗೆ ಡಿಕ್ವೆಲ ನಡುವೆ ಆದಂಥ ಒಂದು ಕನ್ವರ್ಸೇಷನ್ ಇವತ್ತಾಗಿರೋದದು. ಹಾಗೆ ಲಹಿರು ಕುಮಾರ ನೆನೆ ನೀವು ಮ್ಯಾಚ್ ನೋಡ್ತಾ ಇದ್ರೆ ಮಾನವ್ ಸುತಾರ್ಗೆ ಒಂದು ಕೌಂಟರ್ ಕೊಡೋಕೆ ಬಂದರು. ಅದಾದಮೇಲೆ ಅದಕ್ಕೆ ಮಾನವ್ ಸುತಾರ್ ಹೇಗೆ ಟವಲ್ ಸುತ್ತಿ ಹೊಡೆದ್ರು ಅದ್ರ ಬಗ್ಗೆ ಕೂಡ ನಿಮಗೆ ಹೇಳ್ತೀನಿ. ಮೊದಲಿಗೆ ಒಂದು ಕ್ವಿಕ್ ರೀಕ್ಯಾಪನ್ನು ಮಾಡೋಣ. ಯಾವ ರೀತಿಯಾಗಿ ಒಂದು ಮ್ಯಾಚ್ ಹೋಯಿತು. ಫಸ್ಟ್ ಇನ್ನಿಂಗ್ಸಲ್ಲಿ ನಾವು ಟಾಸ್ ಗೆದ್ವಿ, ಬ್ಯಾಟಿಂಗ್ ಮಾಡಿದ್ವಿ. 462 ಫಾರ್ 10 ಆಲ್ಔಟ್ ಆಗುತ್ತೆ 116.4 ಓವರಲ್ಲಿ. ದೇವದತ್ ಪಡಿಕ್ಕಲ್ ಅವರ ಬ್ಯೂಟಿಫುಲ್ ಇನ್ನಿಂಗ್ಸ್ 167. ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ಪಡಿಕ್ಕಲಿಂದ ಒಂದು 100 ಬರುತ್ತೆ ಅಂತ, ಬಟ್ ಒಂದು ಮುಂದೆ ಬಂದು ಸ್ಟಂಪ್ ಆಗ್ತಾರೆ. ಬ್ಯಾಡ್ ಮೂಮೆಂಟ್ ಅದು. ಹಾಗೆ KL ರಾಹುಲ್ ಒಂದು ಸೆಂಚುರಿ ಬರುತ್ತೆ ಅಂತ ನಿರೀಕ್ಷೆ ಇತ್ತು. ಇಂಜುರಿ ಆಗಿದ್ರು, ಫಸ್ಟ್ ಡೇ ಎಂಡಲ್ಲಿ ಹೋಗ್ತಾರೆ, ನಂತರ ಸೆಕೆಂಡ್ ಡೇ ಬರ್ತಾರೆ. 82ಗೆ ಔಟ್ ಆದರು. ಬಟ್ ಓವರ್ ಆಲ್ 462 ಒಂದು ಒಳ್ಳೆ ಟೋಟಲ್. ಒಂದು ಪ್ರೆಷರ್ ಬಿಲ್ಡ್ ಆಯಿತು ಅವ್ರಿಗೆ. ಒಂದು ದೊಡ್ಡ ಸ್ಕೋರನ್ನು ಗಳಿಸೋದು ಗಾಲಲ್ಲಿ ಒಂದು ಗೇಮ್ ಪ್ಲ್ಯಾನ್ ಆ್ಯಸ್ ಯೂಶ್ವಲ್. ಅದಾದಮೇಲೆ ಶ್ರೀಲಂಕಾದ ಫಸ್ಟ್ ಇನ್ನಿಂಗ್ಸ್ ನೋಡಿದ್ರೆ ನಮ್ಮ ಸ್ಪಿನ್ನರ್ಸ್ ಬೇರೆ ಒಂದು ಟಾಪ್ ನಾಚ್. ಮಾನವ್ ಸುತಾರ್ ಹಾಗೆ ಅವ್ರ ಜೊತೆ ಕುಲ್ದೀಪ್ ಯಾದವ್, ರವೀಂದ್ರ ಜಡೇಜಾ 3 ಜನ ಕೂಡ ಅವ್ರನ್ನ ಕಟ್ ಹಾಕಿದ್ರು. ಪ್ರಸಿದ್ಧ ಸಿರಾಜ್ ಒಂದೊಂದು ವಿಕೆಟ್ ಗಳಿಸಿದ್ರು. ಬಟ್ ನನಗೆ ತುಂಬ ಇಂಪ್ರೆಸ್ ಮಾಡಿದ್ದು ಶ್ರೀಲಂಕಾದ ಇನ್ನಿಂಗ್ಸಲ್ಲಿ ಯಾರು ಅಂತಂದರೆ ಸೋನಲ್ ದಿನುಶಾ. 4ನೇ ಟೆಸ್ಟ್ ಮ್ಯಾಚ್ ಆ ಒಂದು ಗ್ರಿಟ್ ಪ್ಯಾಷನ್ ಅವ್ರು ತೋರಿಸಿದ್ದು. 168 ಬಾಲಿಗೆ 100 ರನ್ ಬರುತ್ತೆ. ನೆರೋಷನ್ ಡಿಕ್ವೆಲ ಅವರ ಪಾರ್ಟ್ನರ್ಶಿಪ್ 80 ರನ್ ಗಳಿಸ್ತಾರೆ. ಅಲ್ಲಿ ಅವರ ಒಂದು ಇದನ್ನು ಉಳಿಸಿದ್ದೇನೆ, ಏನು ಕಂಪ್ಲೀಟ್ ಮುಳುಗುವಂಥ ಹಡಗನ್ನು ಉಳಿಸಿದ್ದೇ ಇಬ್ಬರು. ಫೈನಲಿ ಅವರು 284 ಗಳಿಸ್ತಾರೆ. 188ನ ಒಂದು ದೊಡ್ಡ ಲೀಡ್ ನಮಗೆ ಸಿಗುತ್ತೆ. ಅಲ್ಲಿಗೆ ಇಟ್ ವಾಸ್ ವೆರಿ ಕ್ಲಿಯರ್, ನಾವು ಈ ಮ್ಯಾಚನ್ನು ಪಕ್ಕ ಗೆಲ್ತೀವಿ ಅಂತ. ಯಾವಾಗ ಅವರು ಅಷ್ಟಕ್ಕೆ ಆಲ್ಔಟ್ ಆದರು. ಆದರೆ ಸೆಕೆಂಡ್ ಇನ್ನಿಂಗ್ಸ್ ಅಂತ ನೋಡಿದಾಗ ಇಂಡಿಯಾದ್ದು 193ಕ್ಕೆ ನಾವು ಆಲ್ಔಟ್ ಆಗ್ತೀವಿ. ಒಂದು ಒಳ್ಳೆ ಓಪನಿಂಗ್ ಸಿಗುತ್ತಾ ಅಂತ ನೋಡಿದ್ರೆ ಜೈಸ್ವಾಲ್ ಫಸ್ಟ್ ಇನ್ನಿಂಗ್ಸಲ್ಲಿ ರನ್ಔಟ್ ಆಗಿದ್ದರು ರಾಹುಲ್ ಜೊತೆ ಮಿಕ್ಸಪ್ ಆಗಿ. ಆದರೆ ಫಸ್ಟಿಗೆ ಡಕ್ಔಟ್ ಆಗ್ತಾರೆ. KL ರಾಹುಲ್ ಕಂಪ್ಲೀಟ್ ಒಂಥರ ಒನ್ ಡೇ T20 ಮೋಡಿಗೆ ಹೋಗಿದ್ರು. 2 ಬೌಂಡ್ರಿ 2 ಸಿಕ್ಸ್ ಬಂದಿತ್ತು. ನಂತರ ಅವರು ಕೂಡ ಔಟ್ ಆಗ್ತಾರೆ. ಎಲ್ಲರೂ ಕೂಡ ಕ್ವಿಕ್ಕಾಗಿ ರನ್ ಗಳಿಸೋಣ, ಅವ್ರನ್ನ ಒಂದಿಷ್ಟು ಟಾರ್ಗೆಟ್ 400+ ಕೊಟ್ಟು ಅವ್ರನ್ನ ಇಳಿಸೋಣ ಅಂತ ಪ್ಲ್ಯಾನ್ ಇತ್ತು ನಮ್ಮದು. ಸೊ ದೇವದತ್ ಪಡಿಕ್ಕಲ್ ಮತ್ತೊಂದು ಸಲ 44 ಔಟ್ ಆಫ್ 75 ಬಾಲ್, 6 ಬೌಂಡ್ರಿ ಕ್ವಿಕ್ಕಾಗಿ ಆಡಿದ್ರು. ಶುಭ್ಮನ್ ಗಿಲ್ ನನಗೆ ಒಂದು ಲೆಟ್ ಡೌನ್ ಈ ಒಂದು ಮ್ಯಾಚಲ್ಲಿ. 2 ಮ್ಯಾಚಲ್ಲೂ ಕೂಡ 2 ಇನ್ನಿಂಗ್ಸಲ್ಲೂ ಕೂಡ ಅವ್ರ ಸ್ಕೋರ್ ಬರಲಿಲ್ಲ. ಫಸ್ಟ್ ಇನ್ನಿಂಗ್ಸಲ್ಲೂ ಕೂಡ 10+ ಹೊಡಿತಾರೆ, ಆಮೇಲೆ ಇದರಲ್ಲಿ 8. ಸೊ ಹಾಗೆ ರಿಷಬ್ ಪಂತ್, ಸೊ ಅವರಿಗೆ ಹೇಳಿ ಮಾಡಿಸಿದಂಥ ಕಂಡೀಷನ್ ಇದು. ಎಷ್ಟು ಬಾಲ್ ಸಿಗುತ್ತೋ ಹೊಡಿ ಅಂತೂ ಅವ್ರಿಗೊಂದು ಟಾರ್ಗೆಟ್ ಕೊಡಬೇಕು. ಜಾಸ್ತಿ ಓವರ್ ಇರಬೇಕು, ಅವ್ರಿಗೆ ಟಾರ್ಗೆಟ್ ಕೂಡ ದೊಡ್ಡದಾಗಿರಬೇಕು ಅಂತ. 69 ಬಾಲಿಗೆ 66 ಬಿದ್ದು ಹೊರಳಾಡಿ ಬೆನ್ನೆಲ್ಲ ಕೆಸರು ಮಾಡಿಕೊಂಡು ರಿಷಬ್ ಪಂತ್ ಅವರ ಆ ಒಂದು ಇನ್ನಿಂಗ್ಸ್ ಇತ್ತಲ್ಲ, ಯಾವಾಗಲೂ ಕೂಡ ಒಂಥರ ವಿಚಿತ್ರವಾಗಿ ಅನಾರ್ಥಡಾಕ್ಸ್ ಆಡುವಂಥ ಪ್ಲೇಯರ್ ರಿಷಬ್ ಪಂತ್. ಒಂದು ಒಳ್ಳೆ ಇನ್ನಿಂಗ್ಸನ್ನು ಆಡಿದ್ರು. ಆಮೇಲೆ ಕಂಪ್ಲೀಟಾಗಿ ಪತನ. ಅಲ್ಲಿವರೆಗೂ ಒಂದು ಸ್ಕೋರ್ ಇತ್ತು, ಸಡನ್ನಾಗಿ ಎಲ್ಲ 7, 9, 9, 5, 2, 2 ಆಲ್ಔಟ್ ಆಗ್ತೀವಿ 193ಕ್ಕೆ. ಸೊ ಅಷ್ಟು ಸಾಕಿತ್ತು ನಮಗೆ. ಅವ್ರಿಗೆ ಒಂದಿಷ್ಟು 450+ ಟಾರ್ಗೆಟ್ ಕೊಟ್ಟರೆ ವಿ ವಿಲ್ ಬಿ ಇನ್ ಸೇಫ್ ಝೋನ್ ಅಂತ. ಆನಂತರ ಇವತ್ತು ಅವರ ಬ್ಯಾಟಿಂಗ್ ನೋಡಿದ್ರೆ ಆಲ್ಮೋಸ್ಟ್ 4 ವಿಕೆಟ್ ಕಳ್ಕೊಂಡಿದ್ರು ಅವ್ರು ನೆನ್ನೆನೆ. ಇನಿಷಿಯಲಿ ಅವರ ಟಾಪ್ ಆರ್ಡರ್ ಮಧುಷ್ಕಾ ಇರ್ಬೋದು, ಉದಾರವಾಗಿ ವಿಕೆಟ್ಗಳನ್ನು ಕೊಡ್ತಾಯಿದ್ರು. ಹಾಗೆ ಇನ್ನೊಬ್ರು ಯಾರಪ್ಪ ಸಿಂಧು ಸೂರ್ಯ ಅಂತ ಬಂದಿದ್ದಾರೆ. ಆ ಹುಡುಗೇನಂತ ಆಡಿದ್ದು ನಾನು ನೋಡಲಿಲ್ಲ. ಕಮಿಂದು ಮೆಂಡಿಸ್ ಕೂಡ 2 ರನ್ ನೈಟ್ ವಾಚ್ಮನ್ ಥರ ಬಂದರು, ಬಟ್ ಏನಂತ ರನ್ ಬರಲಿಲ್ಲ. ಬಟ್ ಧನಂಜಯ್ ಡಿಸಿಲ್ವಾ ಕ್ಯಾಪ್ಟನ್ ಫಸ್ಟ್ ಇನ್ನಿಂಗ್ಸಲ್ಲಿ ಆಡಿರಲಿಲ್ಲ. ಸ್ವಲ್ಪ ಅಲ್ಲಿ ನಿಂತು ತಾಳ್ಮೆ ತೋರಿಸಿದ್ರು. ಅವ್ರ ಜೊತೆಗೆ ಮತ್ತೊಂದು ಸಲ ಸೋನಲ್ ದಿನುಶಾ ಫಸ್ಟ್ ಇನ್ನಿಂಗ್ಸಲ್ಲಿ 100, ನೆಕ್ಸ್ಟ್ ಇನ್ನಿಂಗ್ಸಲ್ಲಿ 84. ಒಂದು ಕಡೆ ದೇವದತ್ ಪಡಿಕ್ಕಲ್ ಉತ್ತಮ ಪರ್ಫಾರ್ಮೆನ್ಸ್, ಇನ್ನೊಂದು ಕಡೆ ಸೋನಲ್ ದಿನುಶಾ ಕೂಡ ಅಂಥದ್ದೇ ಪರ್ಫಾರ್ಮೆನ್ಸ್. ಇಬ್ಬರು ಕೂಡ ಒಂದು ಸೇಮ್ 4 ಟೆಸ್ಟ್ ಆಡಿ ಈಗ ಇರುವಂಥವ್ರು. ಅಂದರೆ 3-4 ಟೆಸ್ಟ್ ಆಡ್ತಿದ್ದಾರೆ ಈಗ. ಡಿಕ್ವೆಲ ಹಾಗೆ ಯಶಸ್ವಿ ಜೈಸ್ವಾಲ್ ನಡುವೆ ನಡೆದಂಥ ಒಂದು ಕಾನ್ವರ್ಸೇಷನ್ ಭಾಳ ಮಜಾ ಇತ್ತು. ನೀವು ಕೂಡ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇರ್ತೀರ ಕ್ಲಿಪ್ಪಿಂಗನ್ನು. ಏನಾಯಿತು ಅಂತ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ಈ ಮಾನವ್ ಸುತಾರ್ ಹಾಗೆ ಲಹಿರು ಕುಮಾರ ನಡುವೆ ಒಂದಾಯಿತು. ಲಹಿರು ಕುಮಾರ್ಗೆ ಮಾನವ್ ಸುತಾರ್ ಬ್ಯಾಟಿಂಗಿಗೆ ಬರ್ತಾರೆ. ಒಂದು ವಿಕೆಟ್ ರಿಷಬ್ ಪಂತ್ ಔಟ್ ಆಗ್ತಿದ್ದ ಹಾಗೆ ಜಡೇಜಾ ನಾನ್ ಸ್ಟ್ರೈಕಲ್ಲಿ ಇರ್ತಾರೆ. ಲಹಿರು ಕುಮಾರ ಬರ್ತಿದ್ದವ್ರನ್ನ ಒಂದು ಬೌನ್ಸ್ ಆಗ್ತಾರೆ. ಬೌನ್ಸ್ ಆಗ್ತಾಗ ತುಂಬ ಏನು ಹೈಟ್ ಬೌನ್ಸ್ ಅಲ್ಲ, ಒಂದು ಈ ಲೆವೆಲ್ ಬೌನ್ಸ್ ಅಂತ ಹೇಳ್ಬೋದು. ಮಾನವ್ ಸುತಾರ್ ಅಲ್ಲೇ ಕೂತ್ಕೊಂಡು ಕೂಡಲೇ ಲಹಿರು ಕುಮಾರ ಸೀದಾ ಹತ್ರಕ್ಕೆ ಬಂದು ಪ್ಲೇ ವಿತ್ ಬ್ಯಾಟಲ್ಲಿ ಆಡಪ್ಪ, ಯಾಕೆ ಕೂತ್ಕೋತೀಯ, ಯಾಕೆ ಹಂಚ್ತೀಯ ಆಡೋಕ್ಕೆ ಅನ್ನೋ ರೀತಿಯಾಗಿ. ಮಾನವ್ ಸುತಾರ್ ಅವ್ರ ಕಡೆ ನೋಡೋದೇ ಇಲ್ಲ. ಆಮೇಲೆ ಸುಮ್ಮನೆ ಹಿಂಗೆ ಒಂದು ಸ್ಮೈಲ್ ಕೊಡ್ತಾ ಇರ್ತಾರೆ. ರವೀಂದ್ರ ಜಡೇಜಾ ಬಂದು ಲಹಿರು ಕುಮಾರ ಬೆನ್ನಿ ಹೊಡಿತಾರೆ. ಕೂಲ್ ಆಡಪ್ಪ, ಯಾಕಷ್ಟು ಎಕ್ಸೈಟ್ಮೆಂಟ್ ಅಂತ. ಮಜಾ ಇತ್ತದು. ಆದರೆ ಅದಕ್ಕಿಂತ ಮಜಾ ಏನು ಗೊತ್ತಾ, ಫಸ್ಟ್ ಇನ್ನಿಂಗ್ಸಲ್ಲೂ ಕೂಡ ಈ ಲಹಿರು ಕುಮಾರನ ಆ ಗಡ್ಡ ಬಿಡ್ಕೊಂಡಿದ್ದಾರೆ ನೋಡಿ, ಫುಲ್ಲು ರಫ್ ಆ್ಯಂಡ್ ಟಫ್ ಆಗಿ. ಅವರು ಮಾನವ್ ಸುತಾರೇ ಔಟ್ ಮಾಡೋದು. ಸೆಕೆಂಡ್ ಇನ್ನಿಂಗ್ಸಲ್ಲೂ ಕೂಡ ಡಕ್ಔಟ್ ಮಾಡ್ತಾರೆ. 4 ಬಾಲ್ ಆಡೋಕ್ಕೆ ಅವಕಾಶ ಸಿಗೋದು, ರಿಷಬ್ ಪಂತಿಗೆ ಕ್ಯಾಚ್ ಕೊಟ್ಟು. ನಿಜವಾದಂಥ ರಿವೆಂಜ್ ಇದೆಯಲ್ಲ, ಬರೀ ಆ್ಯಕ್ಷನಲ್ಲಿ ತೋರಿಸೋದು ಅದು ಮಾತ್ರ ಅಲ್ಲ. ಆಟದಲ್ಲಿ ನೀನು ಏನು ಕೊಡ್ತೀಯ, ಏನು ರಿಪೀಟ್ ಹೊಡಿತೀಯ, ಅದು ಗೇಮ್. ನೀನು ಎಷ್ಟೇ ಅಗ್ರೆಸಿವ್ ಆಗಿರು, ನೀನು ಪರ್ಫಾರ್ಮೆನ್ಸ್ ಕೊಡಿಲ್ಲ ಅಂತ ಅಂದರೆ ಏನು ನ್ಯೂಸ್. ಲಹಿರು ಕುಮಾರ ನಾನು ಬೌಲಿಂಗ್ ರೆಕಾರ್ಡ್ ನೋಡ್ತೀನಿ. ಹೌದು, ಫಾಸ್ಟ್ ಬೌಲರ್ಗೆ ಒಂದು ಅಗ್ರೆಷನ್ ಬೇಕು. ಲಹಿರು ಕುಮಾರ 2 ವಿಕೆಟ್
ಏನು ಸೆಕೆಂಡ್ ಇನ್ನಿಂಗ್ಸಲ್ಲಿ. ಫಸ್ಟ್ ಇನ್ನಿಂಗ್ಸಲ್ಲಿ ನೋಡಿದ್ರೆ ಲಹಿರು ಕುಮಾರ ವಿಕೆಟ್ ಇಲ್ಲ. ಸೊ ಈ ಥರ ಫ್ರಸ್ಟ್ರೇಷನ್ ಆಗಿರುತ್ತೆ. ಫಸ್ಟ್ ಇನ್ನಿಂಗ್ಸಲ್ಲಿ 462 ಹೊಡೆದ್ರು, ಒಂದು ವಿಕೆಟು ಸಿಕ್ಕಿಲ್ಲ ಅಂತ. ಸೊ ಗೇಮ್ನ ಮುಗಿಸೋದು ಹೇಗೆ ಅಂತಂದರೆ ಹೀಗೆ. ಸೊ ಇದು ಇನ್ನೊಂದು ಯಶಸ್ವಿ ಜೈಸ್ವಾಲ್ ಹಾಗೆ ಡಿಕ್ವೆಲಾ ನಡುವೆ ಒಂದು ಕನ್ವರ್ಸೇಷನ್ ನಡೀತು. ಅಲ್ಲೇ ಶಾರ್ಟ್ ಲೆಗಲ್ಲಿ ಇರ್ತಾರೆ, ಶಾರ್ಟ್ ಲೆಗ್ಗಿಂತ ಹಿಂದೆ ಇರ್ತಾರೆ ಅಂತ ಅನ್ಸುತ್ತೆ, ಆಲ್ಮೋಸ್ಟ್ ಈ ಕಡೆ ಇರ್ತಾರೆ, ಸಾರಿ ಶಾರ್ಟ್ ಲೆಗ್ಗೆಲ್ಲ. ಸೊ ಅಲ್ಲಿ ಯಾವಾಗಲೂ ಈ ಲಾಸ್ಟ್ ಇನ್ನಿಂಗ್ಸಲ್ಲಿ ಕಚ್ಕೊಂಡು ಆಡಿದ್ರಲ್ಲ ಫಸ್ಟ್ ಇನ್ನಿಂಗ್ಸಲ್ಲಿ. ಸೊ ಬಾಲ್ ಬಂದಾಗ ಫಸ್ಟ್ ಇನ್ನಿಂಗ್ಸಲ್ಲಿ ವಿ ಹಾವ್ ಒಳ್ಳೆ ದೊಡ್ಡ ದೊಡ್ಡ ಶಾಟ್ಗಳನ್ನು ನೋಡಿದ್ವಿ, ಯಾಕೆ ಈ ಸಲ ಶಾರ್ಟೇ ಬರ್ತಿಲ್ಲ ಅಂತ ಯಶಸ್ವಿ ಜೈಸ್ವಾಲ್ ಕಿಚಾಯಿಸ್ತಾರೆ. ಫಸ್ಟಿಗೆ ಸುಮ್ಮನೆ ಇರುವಂಥ ಡಿಕ್ವೆಲಾ 6 ಬರಲಿ ಈ ಕಡೆ, ಹಿಟ್ನೋ ದಿಸ್ ಸೈಡ್ ಲೆಗ್ ಸೈಡ್ ಹೊಡಿರಿ ಅಲ್ವಾ ಅಂತ ಹೇಳ್ತಾ ಇರಬೇಕಾದ್ರೆ, ಹೊಡಿತೀನಿ ನನ್ನ IPL ತಗೊಳ್ಳಿ, ಹೊಡಿತೀನಿ ನಾನಾಗ ಅಂತ ಡಿಕ್ವೆಲಾ ಕೂಡ ರೆಸ್ಪಾನ್ಸ್ ಕೊಡ್ತಾರೆ. ಸೊ ಆಗ ಯಶಸ್ವಿ ಜೈಸ್ವಾಲ್ ಶ್ಯೂರ್ ನಾವು IPL ತೊಗೊಳ್ತೀವಿ, ಫಸ್ಟ್ ನೀನು 6 ಹೊಡಿ, ಕಮಾನ್ 6 ಹೊಡೆದ್ರೆ IPL ನಾನು ರೆಕಮೆಂಡ್ ಮಾಡ್ತೀನಿ ನೀರವ್ ಡಿಕ್ವೆಲಾ ನಾನು ತಗೊಳ್ಳಿ ಅಂತ. ಅಷ್ಟಾಗಿ ಪ್ರಸಿದ್ಧ ಕೃಷ್ಣ ನೆಕ್ಸ್ಟ್ ಬಾಲೇನೆ ಒಂದು ಲೆಗ್ ಸೈಡ್ ಕಡೆ ಹಾಕ್ತಾರೆ ಬೌನ್ಸರ್, ಅದನ್ನು ಹೊಡೆಯೋಕ್ಕೆ ಹೋಗಿ ರಿಷಬ್ ಪಂತಿಗೆ ಕ್ಯಾಚ್ ಹೋಗುತ್ತೆ. ಸೊ ಟೆಸ್ಟ್ ಕ್ರಿಕೆಟ್ನಲ್ಲಿ ಕೆಲವೊಂದು ಸಲ ಮೈಂಡ್ ಗೇಮ್ಗಳು ಕಿಚಾಯಿಸೋದು, ಹಾಗೇ ನಿಮ್ಮ ಕಾನ್ಸಂಟ್ರೇಷನ್ ಫೀಲ್ಡರ್ ಕಡೆ ಕೊಟ್ಟರೆ ಬರುವಂಥ ಬಾಲ್ಗಿಂತ ಹೆಚ್ಚಾಗಿ ಇಂಥ ಸ್ಲೆಡ್ಜಿಂಗ್ ಅಥವಾ ತಮಾಷೆ ಬ್ಯಾಂಟ್ರ್ಗಳಿಗೆ ಕೊಟ್ಟರೆ ವಿಕೆಟ್ ಹೆಂಗೆ ಹೋಗುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಸೊ ಈ ಥರ ಟೆಸ್ಟ್ ಕ್ರಿಕೆಟ್ ಎಲ್ಲೋ ಒಂದು ಕಡೆ ಮಜಾ ಕಳ್ಕೊತಿದೆ ಅಂತ ಅನಿಸ್ತಿರ್ಬೇಕಾದ್ರೆ ಈ ಥರದೊಂದಷ್ಟು ಘಟನಾವಳಿಗಳು ಕ್ರಿಕೆಟನ್ನು ಇನ್ನಷ್ಟು ನೋಡಬೇಕು ಅಂತ ಅನಿಸುತ್ತೆ, ಮಾಡುತ್ತೆ. ಬಟ್ ಸೀರಿಯಸ್ಲಿ ನಾನು ಒಂದು ವಿಚಾರ ನಿಮ್ಮ ಹತ್ರ ಕೇಳಬೇಕು, ನಿಮ್ಮ ಕಮೆಂಟನ್ನು ಕೂಡ ಬಯಸ್ತೀನಿ. ಟೆಸ್ಟ್ ಕ್ರಿಕೆಟ್ ನಾವು ಹಿಂದೆ ಆಲ್ಮೋಸ್ಟ್ ಒಂದು 10 ಇಯರ್ಸ್ ಬ್ಯಾಕ್ ನೋಡ್ತಿರೋ ಹಾಗೆ ನಾವು ನೋಡ್ತಾ ಇದ್ದೀವ, ಅಥವಾ ತುಂಬ ನೀವು ದ್ರಾವಿಡ್ ಗಂಗೂಲಿ ಕಾಲದಲ್ಲಿ ನೋಡ್ತಾ ಇದ್ದರೆ ಟೆಸ್ಟ್ ಕ್ರಿಕೆಟನ್ನು ಅಷ್ಟು ಎಂಜಾಯ್ ಮಾಡಿ ನೋಡ್ತಾ ಇದ್ವಿ. ಒನ್ ಡೇ ಕ್ರಿಕೆಟ್ ಯಾವ ರೀತಿ ಇತ್ತೋ ಅದೇ ರೀತಿಯಾಗಿ ಮೇ ಬಿ ನಾವು ಸ್ವಲ್ಪ T20ಗೆ ಒಕ್ಕೊಂಡು ನಮಗೆ ಟೆಸ್ಟ್ ಸ್ವಲ್ಪ ಸ್ಲೋ ಅನಿಸ್ತಾ ಇದೆಯಾ? ನೀವು ಕಮೆಂಟ್ ಮಾಡಿ. ನೀವು ಎಷ್ಟು ಜನ ಇಂಟ್ರೆಸ್ಟ್ ಆಗಿ ಕಂಪ್ಲೀಟ್ 5 ದಿನನೂ ನೋಡಿದ್ರಿ? ನನ್ನನ್ನು ನೀವು ಕೇಳಿದ್ರೆ ನಾನು ಬಿಟ್ಸ್ ಆ್ಯಂಡ್ ಪೀಸಸ್ ಅಲ್ಲಲ್ಲಿ ನೋಡಿದ್ದೀನಿ, ದೇವದತ್ ಪಡಿಕ್ಕಲ್ ಆಡೋದು ನೋಡಿದ್ದೀನಿ, ಅವ್ರಿಗೋಸ್ಕರ KL ರಾಹುಲ್ಗೋಸ್ಕರ, ಮಾನವ್ ಸುತಾರ್ ಚೆನ್ನಾಗಿ ಬಾಲ್ ಮಾಡುವಾಗ ಇವತ್ತು ಬೆಳಗ್ಗೆ ಒಂದಷ್ಟು ಫಾಲೋ ಮಾಡಿದೆ. ಬಟ್ ದಿನಪೂರ್ತಿ 1 ಓವರ್ ಬಿಡದೆ ಅಥವಾ ಮ್ಯಾಕ್ಸಿಮಮ್ ಅಲ್ಲಲ್ಲಿ ಸೆಷನ್ ವೈಸ್ ನೋಡೋದು ಅಂತ ಭಾಳ ಕಡಿಮೆ ಆಗಿಬಿಟ್ಟಿದೆ. ಬಹುಶಃ ನಾವು ನಮ್ಮ ಕೆಲಸದಲ್ಲೂ ಬ್ಯುಸಿ ಆಗಿದ್ದೇವೋ ಗೊತ್ತಿಲ್ಲ. ಬಟ್ ಆ ಒಂದು ಸ್ಕೂಲ್ ಡೇಸಲ್ಲಿ, ಹೈಸ್ಕೂಲ್ ಡೇಗಳಲ್ಲಿ, ಕಾಲೇಜ್ ಡೇಗಳಲ್ಲಿ ನಾವು ನೋಡ್ತಿದ್ದಂಥ ರೀತಿ ನಿಜವಾಗ್ಲೂ ಟೆಸ್ಟ್ ಕ್ರಿಕೆಟ್ ಹೆಂಗೆ VVS ಲಕ್ಷ್ಮಣ್, ಸೌರವ್ ಗಂಗೂಲಿ ಆಡ್ತಿರ್ಬೇಕಾದ್ರೆ, ವಿರಾಟ್ ಕೊಹ್ಲಿ, ಅವ್ರ ಜೊತೆಗೆ ಚೇತೇಶ್ವರ್ ಪೂಜಾರ, ಇಂಥ ಪ್ಲೇಯರ್ಸ್, ಓಪನಿಂಗ್ ಬಂದ ಮುರಳಿ ವಿಜಯ್, ಶಿಖರ್ ಧವನ್ ಇವರೆಲ್ಲ ಆಡ್ತಾಯಿದ್ರು. ಮೇ ಬಿ ನಾವು ಆಗ ನೋಡಿದ ಹಾಗೆ ನೋಡ್ತಿಲ್ಲ ಅಂತ ಅನಿಸುತ್ತೆ. ಧೋನಿ ಅವ್ರ ಕ್ಯಾಪ್ಟನ್ ಇದ್ದಂಥ ಸಂದರ್ಭ ಇರ್ಬೋದು, ರೋಹಿತ್ ಶರ್ಮಾ ಆಡ್ತಾ ಇದ್ದಿದ್ದು, ಸಮ್ವೇರ್ ಟೆಸ್ಟ್ನ ಆ ಒಂದು ಮಜಾ ಮಿಸ್ ಆಗ್ತಿದೆ ಅಂತ ಅನ್ನಿಸ್ತಾ ಇದೆ. ನಿಮ್ಗೇನು ಅನಿಸುತ್ತೆ? ದಯವಿಟ್ಟು ಕಮೆಂಟ್ ಮಾಡಿ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಟೆಸ್ಟ್ ಕ್ರಿಕೆಟ್ ಎಸ್ಪೆಷಲಿ ಈ ಸೀರೀಸ್ ನೋಡಿದಾಗ ಶ್ರೀಲಂಕಾ ಪ್ಲೇಡ್ ಬೆಟರ್. ಎಷ್ಟೋ ಟೀಮ್ಗಳು ಕಂಪೇರ್ ಮಾಡಿದ್ರೆ ಚೆನ್ನಾಗಿ ಆಡಿದ್ರು, ಅಫ್ಘಾನಿಸ್ತಾನೆಲ್ಲ ಕಂಪ್ಲೀಟ್ ಬಿಟ್ಟೇ ಕೊಟ್ಟರು. ಬಟ್ ಓಕೆ, ಸೊ ಟೆಸ್ಟ್ ಕ್ರಿಕೆಟ್ನ ನಾವು ಹಿಂದಿನ ಹಾಗೆ ಎಂಜಾಯ್ ಮಾಡ್ತಾ ಇದ್ದೀವ? ಸೊ ಈ ಒಂದು ಡೌಟ್ ನನಗೆ ಮೂಡ್ತು. ನಾವು ಫಾಲೋಅಪ್ ಅಷ್ಟು ಮಾಡ್ತಾ ಇದ್ದೀವ ಅಂತ, ಎಂಜಾಯ್ ಮಾಡ್ತಾ ಇದ್ದೀವಿ ಒಂದು ಹಂತಕ್ಕೆ, ಬಟ್ ಹಿಂದಿನ ಹಾಗೆ ಫಾಲೋಅಪ್ ಮಾಡ್ತಾ ಇದ್ದೀವ ಅನ್ನೋದ್ರ ಬಗ್ಗೆ ಒಂದು ಡೌಟ್ ಉಳಿಯುತ್ತೆ. ಟೆಸ್ಟ್ ಕ್ರಿಕೆಟ್ ಹಾಗೆ ಆ ರೋಮಾಂಚಕ ಒಂದು ವೈಬನ್ನು ಉಳಿಸ್ಕೊಂಡಿದೆಯಾ ಅನ್ನೋದ್ರ ಬಗ್ಗೆ ಖಂಡಿತ ಡೌಟ್ ಇದೆ. ಸೊ ನೀವು ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ.